ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮತಚೋರಿ ಆರೋಪ ನಡುವೆ ಕಾಂಗ್ರೆಸ್ ವಿರುದ್ಧ ಮತಗಳ್ಳತನ ಆರೋಪ ಮಾಡಿದ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಗಂಭೀರ ಆರೋಪ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಾಧವ್ ವಾಗ್ದಾಳಿ ನಡೆಸಿದ್ದಾರೆ. ಖರ್ಗೆ ಅವರು ದೆಹಲಿಯಲ್ಲಿ ಇರಲು ಗುರುಮಠಕಲ್ ಜನರ ಆಶೀರ್ವಾದವೇ ಕಾರಣವಾಗಿದೆ. ಹೀಗಾಗಿ ಖರ್ಗೆ ಅವರು ಗುರುಮಠಕಲ್ ಕ್ಷೇತ್ರದ ವಿಧಾನಸಭೆ ಚುನಾವಣೆಯಲ್ಲಿ ಮತ ಚೋರಿ ಮಾಡಿ ಗೆದ್ದಿದ್ದಾರೆ ಎಂದಿದ್ದಾರೆ ಜಾಧವ್ ಅವರು. ಖರ್ಗೆ ಅವರು ಇನ್ನೂ ತನಕ ಗುರುಮಠಕಲ್ನಲ್ಲಿ ಗೆದ್ದಿಲ್ಲ, ಅವರು ಡೂಪ್ಲಿಕೇಟ್ ಮಾಡಿ ಮತ ಚೋರಿ ಮಾಡಿ ಗೆದ್ದಿದ್ದಾರೆ ಎಂದು ಜಾಧವ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬ್ಯಾಲೆಟ್ ಪೇಪರ್ನಿಂದ ಗೆದ್ದಿದ್ದಾರೆ ಎಂದ ಜಾಧವ್ ಖರ್ಗೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದವರು ಈಗ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿ ದೆಹಲಿಯಾಗಿರ್ಬೇಕಂತಂದ್ರೆ ಅವರು ಖರ್ಗೆ ಅವರು ಗುರುಮಿಟ್ಕಲ್ ಜನರ ಆಶೀರ್ವಾದ ಇಲ್ಲ ಅಂದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಆಗ್ತಿದ್ದಿಲ್ಲ. ಕಣ್ಣು ಮುಚ್ಚಿ ಹೊಡೆದ್ರು ಓಟ್ 8 ವರ್ಷ. ಅವರು ನನ್ನ ಎಲೆಕ್ಷನ್ದಾಗ ಭಾಷಣ ಮಾಡೋದು ಅಫ್ಜಲ್ಪುರದಾಗ ನಾ ಸತ್ರ ಮಣ್ಣು ಹಾಕ್ರಿ ಮೇಣಬತ್ತಿ ಹಾಕ್ರಿ ಕೇಳಿದ್ರಲ್ಲ, ಹಂಗೆ ಹೇಳ್ಬೇಕೇನು ಯಾರು ದೊಡ್ಡ ನಾಯಕ ಅಲ್ಲ. ಯಾರಿಗೆ ಅವ್ರು ನಾವಿದ್ರೆ ನಾ ಇದ್ದಿದ್ದು ಹೇಳ್ಕತ್ತೀನಿ. ನಾ ಆ ಲೆವೆಲ್ಗೆ ಹೋಗ್ಬಾರ್ದು. ಯಾರ್ದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬೆಳೆಸ್ಬೇಕಂದ್ರೆ ಶೇಡ್ ತಿರ್ಗೋಬೇಕು. ಏನು ಶೇಡ್ ತಿರ್ಸ್ಕೋತಾರ? ಏನು ಗುರ್ಬಿಟ್ಕೋತಾರೆ? ಏನು ಮಾಡಿದ್ರಿ ಇವರು? ನಾವು ಏನು ಶೇಡ್ ತಿರ್ದು ಏನು ಕಟ್ಟಿದ್ರೆ ಅದು ರೊಕ್ಕ ಮನಿ ಪವರ್ ವಸೂಲ್ ಕೊಡಿದ್ರೆ ಆಗ್ತದ? ಜಾಸ್ತಿ ದಿನ ನಡೆಯಲ್ಲ. ಮೊದಲು ಯಾರು ನಿಮಗೆ ಓಟ್ ಹಾಕ್ಯಾರ ಅದು ಋಣ ತೀರಿಸಿದ ಕೆಲಸ ಮಾಡಬೇಕು. ಭಾಳಷ್ಟು ಇಲ್ಲಿ ಭಾಳಷ್ಟು ಸಮಸ್ಯೆ ಅವ. ಇಲ್ಲಿ ಕಮ್ಸೆ ಕಮ್ 10-15 ಹುಡುಗರು ನಮ್ಮ ಗುರುಬಿಟ್ಕಲ್ ಬೆಂಗಳೂರಾಗ ಸಿಗ್ತಾರೆ. ಭಾಳ ಅವೇರ್ನೆಸ್ ಬೆಳಬೇಕಿಲ್ಲ ನಮ್ಮ. ಯು ಆರ್ ರೈಟ್. ಇದು ಗುಲ್ಬರ್ಗ ನಾರ್ತ್. ಈಗ ಅವ್ರಾಗದ್ರ ಬಗ್ಗೆ ಮಾತಾಡಲ್ಲ. ನಾವು ನೋಡ್ರಿ ಓಟ್ ಚೋರಿ ನೋಡ್ರಿ. ಖರೆ ಅವ್ರು ಇನ್ನತ್ರ ಗೆದ್ದಿಲ್ಲ ಗುರ್ಬಿಟ್ಕಲ್ದಾಗ. ಡೂಪ್ಲಿಕೇಟ್ ಗೆದ್ದಾರೋ, ಓಟ್ ಚೋರಿ ಮಾಡಿ ಗೆದ್ದಾರೋ. ನೀವು ಒಪ್ಕೋತಿರಲ್ಲ. ಬ್ಯಾಲೆಟ್ ಪೇಪರ್ ಇದ್ದು ಹಂಚ್ತಿದ್ರು. ಈಗ ಅವ್ರ ಪಾಠಕ್ಕೆ ಯಾರ್ಯಾರು ಸೇರ್ಯಾರ? ಅವ್ರ ಅಗ್ರೆಸ್ಟ್ ನಿಂತವ್ರೆ ಅವ್ರ ಪಾಠಕ್ಕೆ ಸೇರ್ಯಾರ. ಯಾರ್ಯಾರು ಅವ್ರ ಅಗ್ರೆಸ್ಟ್ ರೇವನಾಯಕ, KV ಶಾಣಪ್ಪ, ಬಾಬು ಹೊನ್ನ ನಾಯಕ್ ಎಲ್ಲ ಲೀಡ್ರು ಅವ್ರ ವಿರುದ್ಧ ನಿಂತವ್ರು. ಅವ್ರು ಅಲ್ಲಿ ಪಾರ್ಟಿಗೆ ಸೇರಾರ. ಯಾಕೆ ಸೇರ್ಬೇಕು ಅವ್ರು ಅಲ್ಲಿ? ಈಗ ನಾವು ಎಷ್ಟು ಕೋಟಿ ಮಂತ್ರಿ ಮಾಡಿದ್ವಿ ಅಂದ್ರೆ ನಾವು ಸೇರಲ್ಲ ಅಲ್ಲಿ. ಇಲ್ಲಿ ಕೇಳ್ರಿ. ಖಮ್ರುಲ್ ಇಸ್ಲಾಂ, ಗ್ರೇಟ್ ಲೀಡರ್ ಆಫ್ ಮೈನಾರಿಟಿ, ಗ್ರೇಟ್ ಲೀಡರ್. ಅವ್ರ ಕ್ಷೇತ್ರದಾಗೆ ಅವ್ರು 14,000 ಲೀಡ್ ತಗೋತಿದ್ದಲ್ಲಿ ಜಾಸ್ತಿ. ಅವ್ರ ಕಮ್ಯುನಿಟಿ, ಅವ್ರ ಏರಿಯಾ. ಈಗ ನಾ MP ಎಲೆಕ್ಷನ್ 52,000 ಕಾಂಗ್ರೆಸ್ ಲೀಡು. ವೋಟಿಂಗ್ ಪರ್ಸೆಂಟೇಜು, ವೋಟರ್ಸ್ 70%, ವೋಟಿಂಗ್ 90%. ಇವೆಲ್ಲ ಮುಗಿತ್. ನಾವು ನೋಡ್ರಿ ಅದ್ರ ಟೈಮ್ ವೇಸ್ಟ್ ಮಾಡಲ್ಲ. ನಾವು ಕೇಸ್ ಹಾಕ್ಬೋದು, ಲಡಾಸ್ಬೋದು, ಹೋಗ್ಬೋದು. ಅದೇ ನಮ್ಗೆ ಗಂಟು ಸಿಗಲ್ಲ. ಅದ್ರ ಟೈಮ್ ವೇಸ್ಟ್ ಮತ್ತು ಇದು ಮಾಡ್ಬೋದು. ನಾವು ಬೇರೆ ಕೆಲಸ ಭಾಳಷ್ಟು ಮಾಡೋ ಕೆಲಸ. ನನಗೆ ಹೇಳಿದ್ರು ಬರ್ಕೊಡ್ರಿ ಮಾಡಿಕೊಡ್ರಿ. ಒಂದು ಬರ್ಕೊಟ್ರಿ ಮುಗಿತು. ಅದು ಹಿಂತಿರಾಗ್ರೆ ಮನೆಗೆ ಮುಂದೆ ತಯಾರಾಗ್ತೀವಿ. ಮುಂದೆ ಯಾರು ನಾನು ನಿಂತ್ರ ಯಾರು ನಿಂದ್ರೆ ಅವ್ರು ಗೆಲ್ಲಿಸ್ತೀವಿ ಮತ್ತು ಮಾಡಿಸ್ತೀವಿ. ನಾವು ನಾನೇ ನಿಲ್ಬೇಕಂತಿಲ್ಲ. ಯಾರೇ ಅಂದ್ರೆ ಅವ್ರ ಅಗೇನೆಸ್ಟ್ ನಾವು ನಿಂತು ನಮ್ಮ BJP ಗೆಲ್ಲಿಸ್ತೀವಿ ನಾವು.